ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ಮಾಜಿ ಮಂತ್ರಿಗಳು ಶಾಸಕರು ಆದಂಥ ತನ್ವೀರ್ ಸೇಠ್ ಅವರ, ಯಗದೇವರಕೋಟೆ ಶಾಸಕರಾದಂಥ ಶ್ರೀ ಅನಿಲ್ ಚಿಕ್ಮಾದು ಅವರ, KR ನಗರ ಶಾಸಕರಾದಂಥ ರವಿಶಂಕರ್ ಅವರ, ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಮೈಸೂರು ಜಿಲ್ಲಾ BCM ವಿದ್ಯಾರ್ಥಿ, ಹಳೆಯ ವಿದ್ಯಾರ್ಥಿಗಳ BCM ಹಾಸ್ಟೆಲ್ನಲ್ಲಿ ಓದಂತ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀ ಶಿವಸ್ವಾಮಿ ಅವರ, ಗೌರವ ಅಧ್ಯಕ್ಷರಾದಂಥ ರಾಮಯ್ಯ ಅವರ, ಇತರ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ, ಹಾಲಿ ವಿದ್ಯಾರ್ಥಿಗಳೇ, ಬಂಧು ಭಗಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಮೈಸೂರು ಜಿಲ್ಲಾ BCM ಹಾಸ್ಟೆಲ್ಗಳಲ್ಲಿ ಓದಂತ ವಿದ್ಯಾರ್ಥಿಗಳ ಸಂಘಟನೆಯನ್ನ ಮಾಡ್ಕೊಂಡಿದ್ದಾರೆ. ಆ ಸಂಘದ ಉದ್ಘಾಟನೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಅತ್ಯಂತ ಸಂತೋಷದಿಂದ ಈ ಸಂಘವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದುಳಿದ ವರ್ಗಗಳು, ಜಾತಿಗಳು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗದವರು, ಅಲ್ಪಸಂಖ್ಯಾತರು, ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಡ್ಡಾಯವಾಗಿ ಸಿಗಬೇಕು. ಕಡ್ಡಾಯವಾಗಿ ಸಿಗಬೇಕಾದ್ರೆ ವಿದ್ಯಾರ್ಥಿ ನಿಲಯಗಳು ಬೇಕಾಗ್ತವೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬಹಳ ದೊಡ್ಡ ತಾರತಮ್ಯ ಇದೆ, ಮತ್ತೆ ಜಾತಿ ವ್ಯವಸ್ಥೆ ಇದೆ. ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಬಹಳ ಜನ, ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಈ ಜಾತಿ ವ್ಯವಸ್ಥೆಯಿಂದ, ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದ ಬಹುತೇಕ ಜನ ಅವಕಾಶಗಳಿಂದ ವಂಚಿತರಾದರು.
ಜಾತಿ ವ್ಯವಸ್ಥೆ ಆರ್ಥಿಕ ಸಾಮಾಜಿಕ ಅಸಮಾನತೆಗೆ ಕಾರಣ ಆಯಿತು. ಈ ಜಾತಿ ವ್ಯವಸ್ಥೆಯನ್ನ ಮಾಡಿದವರು ದೇವರು ಮಾಡಲಿಲ್ಲ, ನಾವೇ ಮಾಡ್ಕೊಳ್ಳೋದು. ಪಟ್ಟಭದ್ರ ಹಿತಾಸಕ್ತರು ಈ ಜಾತಿ ವ್ಯವಸ್ಥೆಯನ್ನು ಮಾಡಿದ್ರು. ದೇವರು ಎಲ್ಲರೂ ಮನುಷ್ಯರಾಗಿರಿ, ಎಲ್ಲರೂ ಸಮಾನವಾಗಿರಿ ಅಂತಲೇ ಹೇಳೋದು. ಈ ಕರ್ಮ ಸಿದ್ಧಾಂತನ ಹುಟ್ಟಾಕ್ಬಿಟ್ರು ಬಹಳ ಜನ. ನೀನ್ ಯಾಕಪ್ಪ ವಿದ್ಯೆ ಇಲ್ಲ, ನಿನಗೆ ಬಟ್ಟೆ ಇಲ್ಲ, ಊಟಕ್ಕೆ ಆಹಾರ ಇಲ್ಲ, ಶಿಕ್ಷಣ ಇಲ್ಲ, ವಸತಿ ಇಲ್ಲ ಅಂತ ಹೇಳಿದ್ರೆ, ಓ ಸ್ವಾಮಿ, ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನ್ ಕರ್ಮ ಮಾಡಿದ್ದೋ ಅದಕ್ಕೋಸ್ಕರ ಈ ಜನ್ಮದಲ್ಲಿ ಈ ಫಲ ಆಗ್ತದೆ ಅದನ್ನ ಬಲವಾಗಿ ಪ್ರತಿಪಾದನೆ ಮಾಡಿ ಜನರಲ್ಲಿ ಬೇರೂರು ಬಿಡಬೇಕು. ಅದರಿಂದ ಹೊರಗಡೆ ಬರಲೇಬಾರದು, ಆ ತರ ಮಾಡಕ್ಕೆ. ಆಮೇಲೆ ಇನ್ನೊಂದು ಮೌಢ್ಯ ಏನ್ ಬಿತ್ತಿದ್ರು ಅಂತಂದ್ರೆ, ನೀನ್ ಯಾಕೆ ಹೀಗಿದೀಯಾ, ಬಡತನದಲ್ಲಿದ್ದೀಯಾ, ಅನಕ್ಷರತೆಯಿಂದ ಕೂಡಿದ್ಯಾ. ನಾವೇನ್ ಮಾಡೋದು ಸ್ವಾಮಿ, ನಮ್ಮ ಮನೇಲಿ ಬಂದ್ಬಿಟ್ಟವ್ರೆ ಅಂತ ಹೇಳಿ. ಹಣೆಯಲ್ಲಿ ಬರೆದು ಬಿಟ್ಟಿದೆ. ಕರ್ಮ ಸಿದ್ಧಾಂತನೂ ಇಲ್ಲ, ಹಣೆಯಲ್ಲಿ ಬರೆದಿರೋದು ಇಲ್ಲ. ಯಾರಿಗೆ ಅವಕಾಶಗಳು ಸಿಕ್ಕಿದ್ರು ಅವರೆಲ್ಲ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾರಿಗೆ ಅವಕಾಶಗಳೇ ಸಿಕ್ಕಲಿಲ್ಲ ಅವರು ಎಲ್ಲ ಬಡವರಾದರು, ದಲಿತರಾದರು, ಹಿಂದುಳಿದವರಾದರು, ಎಲ್ಲ ಈ ರೀತಿಯಾಗಿ ಸಮಾಜದಲ್ಲಿ ಈ ತಾರತಮ್ಯ ನಿರ್ಮಾಣ ಆಗಲಿಕ್ಕೆ ಕಾರಣ ಆಯಿತು. ಇದನ್ನ ನಾವು ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ಇತಿಹಾಸ ಗೊತ್ತಿದ್ರು ಮಾತ್ರ ನಮ್ಮ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ತಿಳ್ಕೋಬೇಕಲ್ಲ ನಮ್ಮ ಹಣೆ ಬರಹ, ನಾವು ಮಾಡಿದ ಕರ್ಮ ಅಂತ ಕೂತ್ಕೊಂಡ್ರೆ. ಬಹಳ ಜನ ಇವತ್ತು ಕೂಡ ವಿದ್ಯಾವಂತರು ಈ ಮೌಢ್ಯಗಳನ್ನ ನಂಬ್ಕೊಂಡಿರ್ತಕ್ಕಂಥವ್ರೆ ಬಹಳ ಜನ ಇದ್ದಾರೆ. ಕರ್ಮ ಸಿದ್ಧಾಂತವನ್ನು ನಂಬ್ಕೊಂಡಿರ್ತಕ್ಕಂಥವ್ರೆ ಬಹಳ ಜನ ಇದ್ದಾರೆ. ಯಾವ ದೇವರು ಕೂಡ ಅಥವಾ ಯಾವುದೇ ಧರ್ಮ ಕೂಡ ಕರ್ಮ ಸಿದ್ಧಾಂತವನ್ನ, ಹಣೆ ಬರಹವನ್ನ ಬೆಂಬಲಿಸಲಿಕ್ಕೆ, ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಶತಶತಮಾನಗಳ ಕಾಲ ಯಾರಿಗೆ ಅವಕಾಶ ಸಿಕ್ತು ಅವರೆಲ್ಲ ಮುಂದೆ ಬಂದರು. ಯಾರಿಗೆ ಅವಕಾಶ ಸಿಕ್ತು ಅವರಿಗೆ ಇದು ಎಲ್ಲರೂ ಕೂಡ ಮುಖ್ಯವಾಗಿ ಬರಬೇಕು ಅಂತಕ್ಕಂಥದ್ದು ಬುದ್ಧ, ಬಸವ, ಅಂಬೇಡ್ಕರ್, ಗಾಂಧೀಜಿ ಅವರು ಹೇಳಿರ್ತಕ್ಕಂಥ ವಿಚಾರ. ಎಲ್ಲರೂ ಸರಿಸಮಾನರಾಗಿ ಮನುಷ್ಯರಾಗಿ ಬಾಳ್ಬೇಕು. ಆಗ ಮಾತ್ರ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಜಾರಿಗೆ ಬಂತು. ಅದಕ್ಕೆ ಮೊದಲೇ
ಮೈಸೂರು ರಾಜ್ಯದಲ್ಲಿ ಆಗ ರಾಜಾಡಳಿತ ಇದ್ದಂತಹ ಸಂದರ್ಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಿಲ್ಲರ್ ಆಯೋಗವನ್ನು ರಚನೆ ಮಾಡಿ 1918ನೇ ಇಸ್ವಿ. ಈಗ ನೀವೆಲ್ಲ ಹಾಸ್ಟೆಲ್ ಇದ್ದವರು, ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳೆಲ್ಲ ಹಾಸ್ಟೆಲ್ ಇದ್ದವರು. ಹಾಸ್ಟೆಲಲ್ಲಿ ಊಟ ಚೆನ್ನಾಗಿರ್ಬೇಕು ಅಂತೇಳಿ, ಪೌಷ್ಟಿಕವಾದಂತ ಆಹಾರ ಸಿಗಬೇಕು ಅಂತೇಳಿ ನಾನು ಮುಖ್ಯಮಂತ್ರಿ ಆದಮೇಲೆ ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಸ್ಗೆ 650 ರೂಪಾಯಿ ಇತ್ತು. ನಾನು 750 ರೂಪಾಯಿ ಇತ್ತು 13-14ರಲ್ಲಿ. ಅದನ್ನು 900 ರೂಪಾಯಿ ಮಾಡಿದೆ, 200 ರೂಪಾಯಿ ಜಾಸ್ತಿ ಮಾಡಿದೆ, 150 ರೂಪಾಯಿ ಜಾಸ್ತಿ ಮಾಡಿದೆ. ಆಮೇಲೆ ಪ್ರತಿ ವರ್ಷ ನೆಕ್ಸ್ಟ್ ಇಯರ್ 14-15 ರೂಪಾಯಿ ಜಾಸ್ತಿ ಮಾಡಿದೆ. ಆಮೇಲೆ ಇದರಲ್ಲಿ 200 ರೂಪಾಯಿ ಜಾಸ್ತಿ ಮಾಡಿದೆ. ಹಿಂಗೆ ಪ್ರತಿ ವರ್ಷನೂ ಕೂಡ ನಾನು ಇರೋವರೆಗೂ 5 ವರ್ಷನೂ ಕೂಡ ಜಾಸ್ತಿ ಮಾಡಿದೆ. ಇವತ್ತು ಎಷ್ಟಿದೆಪ್ಪ ಅಂತಂದ್ರೆ 750 ರೂಪಾಯಿ ಇತ್ತು ಅವತ್ತು, 850 ರೂಪಾಯಿ ಮೆಟ್ರಿಕ್ ನಂತರದವರು ಇತ್ತು. ಇವತ್ತು 1750 ರೂಪಾಯಿ, 1850 ರೂಪಾಯಿ ಆಗಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಾಸ್ಟೆಲಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪೌಷ್ಟಿಕವಾದಂತ ಆಹಾರ ಸಿಗಬೇಕು. ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಸೌಂಡ್ ಮೈಂಡ್ ಇಸ್ ಇನ್ ಎ ಸೌಂಡ್ ಬಾಡಿ ಅಂತ ಕರಿತೀವಿ ನಾವು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಕರಿತೀವಿ. ಆರೋಗ್ಯ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರನೇ ಮಾಡೋದು. ಪೌಷ್ಟಿಕಾದ ಆಹಾರ ಸಿಕ್ಕಲೇಬೇಕು ಅಂತೇಳಿ ಮತ್ತೆ ಈ ವರ್ಷ 100 ರೂಪಾಯಿ ಜಾಸ್ತಿ ಮಾಡಿದ್ದೀವಿ, 24-25. 5 ವರ್ಷ ನಾನು ಹಿಂದೆ 2013-18 ಇದ್ದಾಗ ಮಾಡಿದೆ. ಆಮೇಲೆ 2019, 20, 21, 22 ಮಾಡಲಿಲ್ಲ. 22, 23 ಆಯ್ತು, 23, 24ರಲ್ಲಿ ಆಗಲಿಲ್ಲ, 24, 25ರಲ್ಲಿ ಆಯ್ತು. 1750 ರೂಪಾಯಿ, 1850 ರೂಪಾಯಿ. ನೀವೆಲ್ಲ ತಿಳ್ಕೋಬೇಕು ವಿದ್ಯಾರ್ಥಿಗಳು. ಇಷ್ಟು ರೂಪಾಯಿ ನಿಮಗೆ ತಿಂಗಳಿಗೆ ನಾವು ಕೊಡ್ತಾ ಇದ್ದೀವಿ ಸರ್ಕಾರ. ಆಮೇಲೆ 94-95ರಲ್ಲಿ ಇದ್ದಾಗ ನಾನು ಹಣಕಾಸು ಮಂತ್ರಿ ಆದೆ ಮೊದಲನೇ ಬಾರಿಗೆ. ಎಂಬತ್ತರ ದಶಕದಲ್ಲಿ DSS ಪ್ರಾರಂಭ ಆಯಿತು. ರೈತ ಸಂಘಟನೆ, DSS ಅವೆಲ್ಲ ಸಂಘಟನೆ ಶುರುವಾಯಿತು. DSSನವ್ರು ಹೇಳ್ತಿದ್ರು, ದಲಿತ ಸಂಘರ್ಷ ಸಮಿತಿಯವರು, ನಮಗೆ ಸಾರಾಯ ಅಂಗಡಿಗಳು ಬೇಡ, ರೆಸಿಡೆನ್ಸಿಯಲ್ ಸ್ಕೂಲ್ಗಳು ಬೇಕು ಅಂತ ಒಂದು ಘೋಷಣೆ. ಸಾರಾಯ ಅಂಗಡಿಗಳು ಬೇಡ ಘೋಷಣೆ. ನಾನು 94-95ನೇ ಇಸ್ವಿನಲ್ಲಿ ಮೊದಲನೇ ಬಾರಿಗೆ ಮೊರಾರ್ಜಿಯವರ ಹೆಸರಿನಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್ಗಳನ್ನು ಪ್ರಾರಂಭ ಮಾಡಿದೆ. ಹಳ್ಳಿಗಾಡಿನಲ್ಲಿ ರೆಸಿಡೆನ್ಸಿಯಲ್ ಸ್ಕೂಲ್. ಇವತ್ತು
ಒಂದು ಹೋಬಳಿಗೊಂದು ಮಾಡಬೇಕು ಅಂತೇಳಿ ಇಲ್ಲಿವರೆಗೆ 822 ರೆಸಿಡೆನ್ಸಿಯಲ್ ಸ್ಕೂಲ್ಗಳಾಗಿದ್ದಾವೆ. ಇವತ್ತಿನವರೆಗೆ 822 ರೆಸಿಡೆನ್ಸಿಯಲ್ ಶಾಲೆಗಳಿದ್ದಾವೆ. ಆದರೂ ಇನ್ನೂ ಎಲ್ಲ ಹೋಬಳಿಗೊಂದು ಮಾಡೋಕ್ಕಾಗಿಲ್ಲ. ಅದಕ್ಕೆ ಈ ವರ್ಷ 20 ಹೊಸ ರೆಸಿಡೆನ್ಸಿಯಲ್ ಶಾಲೆಗಳನ್ನು ತೆಗಿಲಿಕ್ಕೆ ತೀರ್ಮಾನವನ್ನು ಘೋಷಣೆಯನ್ನು ಮಾಡಿದ್ದಾರೆ. 20 ರೆಸಿಡೆನ್ಸಿಯಲ್. ಮುಂದಿನ ವರ್ಷ ಇನ್ನು ಉಳಿದ ಎಲ್ಲ ತಾಲೂಕುಗಳಿಗೂ ಕೂಡ, ಎಲ್ಲ ಹೋಬಳಿಗಳಿಗೂ ಕೂಡ ಒಂದು ರೆಸಿಡೆನ್ಸಿಯಲ್ ಶಾಲೆ ಇರಲೇಬೇಕು. ಕಾರಣ ಯಾಕಪ್ಪ ಅಂತಂದ್ರೆ ಹಳ್ಳಿಗಾಡಿನ ಮಕ್ಕಳಿಗೂ ಕೂಡ ಗುಣಮಟ್ಟದ ಶಿಕ್ಷಣ ಸಿಗಲೇಬೇಕು. ಅವರು ಕೂಡ ಮುಖ್ಯವಾಹಿನಿ ಬರಬೇಕು. ಅವ್ರ ಮಕ್ಕಳುಗಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ಪ್ರೊಫೆಸರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು. ಕೆಲವರೇ ಆದರೆ ಸಮಾಜದಲ್ಲಿ ಸಮಾನತೆ ತರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ನಾನು ಈ ವರ್ಷ ಪ್ರಾಥಮಿಕ ಪ್ರೈಮರಿ ಶಾಲೆ ನಲ್ಲಿ ಓದ್ತಕ್ಕಂಥ 10ನೇ ತರಗತಿವರೆಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದಿನ ಮೊಟ್ಟೆ ಕೊಡೋದಿತ್ತು, 2 ದಿನ ಮಾಡಿದೆ. ಇನ್ಫೋಸಿಸ್ನವ್ರ ಜೊತೆ ಮಾತಾಡಿ ಈಗ ವಾರಕ್ಕೆ 6 ದಿನ ಮೊಟ್ಟೆ ಕೊಡೋ ರೀತಿಯಲ್ಲಿ ಮಾಡಿದ್ವಿ. ಬೇರೆ ಎಲ್ಲ ಬಡವರಿಗೆ 5 kg ಉಚಿತವಾಗಿ ಅನ್ನಭಾಗ್ಯ ಕಾರ್ಯಕ್ರಮದ ಮೂಲಕ 5 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕಂತಂದ್ರೆ ಇವತ್ತು ಕೂಡ ಹೈದರಾಬಾದ್ ಕರ್ನಾಟಕ ಅಂತ ಕಲ್ಯಾಣ ಕರ್ನಾಟಕ ಅಂತೀವಲ್ಲ, ಈಗ ಇವತ್ತು ಮಾಲ್ ನ್ಯೂಟ್ರಿಷನ್ ಇಂದ ನರತಕ್ಕಂಥ ಮಕ್ಕಳುಗಳು ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾನು 2013-14 18ವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಹಾಲು ಉತ್ಪಾದನೆ ಜಾಸ್ತಿ ಆಯಿತು. ನನ್ನ ಹತ್ರ KMF ನವರೆಲ್ಲ ಬಂದರು, ಸರ್ ಹಾಲು ಉತ್ಪಾದನೆ ಜಾಸ್ತಿ ಆಗ್ಬಿಟ್ಟಿದೆ, ನಾವು ಮಾರಾಟ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆಗ ನಾನು ಹೇಳಿದೆ, ನೋಡಪ್ಪ, ನೀವು ಹಾಲನ್ನ ಚರಂಡಿ ಸುರಿಯೋದು ಇನ್ನೇನು ವೇಸ್ಟ್ ಮಾಡೋದು ಮಾಡಕ್ ಹೋಗ್ಬಿಡಿ, ಶಾಲಾ ಮಕ್ಕಳಿಗೆಲ್ಲ ಕೊಡೋಣ, ಅಂಗನವಾಡಿ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆಲ್ಲ ಹಾಲು ಕೊಡೋಣ ಅಂತೇಳಿ ಅವತ್ತಿನಿಂದ ಕ್ಷೀರಭಾಗ್ಯ ಕಾರ್ಯಕ್ರಮ ಪ್ರಾರಂಭ ಆಯಿತು. ಕ್ಷೀರಭಾಗ್ಯ ಕಾರ್ಯಕ್ರಮ ಇವೆಲ್ಲ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಈಗ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಮನಸ್ವಿನಿ, ಮೈತ್ರಿ, ಪಶುಭಾಗ್ಯ, ಶೂಭಾಗ್ಯ. ನಾನು ಒಂದ್ಸಾರಿ ರಾಜಣ್ಣನ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ. ರಾಜಣ್ಣ ಕಾನ್ಸ್ಟಿಟ್ಯೂನ್ಸಿ ಯಾವುದಾದ್ರು ತುಮಕೂರು ಜಿಲ್ಲೆ ಮಧುಗಿರಿ, ಅಲ್ಲಿ ಹೋಗಿದ್ದೆ. ರಾಜಣ್ಣ ಹೇಳಿದ್ರು, ಸರ್ ಬಡವ್ರ ಮಕ್ಕಳು ಶೂ ಹಾಕಕ್ ಬರಕ್ಕಾಗ್ತಾ ಇಲ್ಲ ಸರ್, ಶ್ರೀಮಂತರ ಮಕ್ಕಳು ಮಾತ್ರ ಶೂ ಹಾಕೊಂಡು ಬರ್ತಾರೆ, ಈ ತಾರತಮ್ಯ ತೆಗೆದಾಕ್ಬೇಕು ಅಂತ ತಕ್ಷಣ ಶೂ ಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಒಂದು ವರ್ಷಕ್ಕೆ 1 ಜೊತೆ ಶೂ, 2 ಜೊತೆ ಹಾಲು ಅಲ್ವಾ? ನಿಮ್ಮನವ್ರೆ, ಈಗ ನಿನ್ನೆ ಸೂಟ್ ಹಾಕೊಂಡಿದ್ರಿ, ನೀವು ಡಾಕ್ಟರ್ ಆಗಿ ಸೂಟ್ ಹಾಕೊಂಡಿದ್ರ? ನಿನ್ನೆ ಅವರ ಕಾಲೇಜು ಶತಮಾನೋತ್ಸವ ಆಚರಣೆ ಮಾಡ್ತಿತ್ತು, ಮೆಡಿಕಲ್ ಕಾಲೇಜ್. ಅವರು ಹುಣಸೂರು ಸಡುಕಾಶ್ನವರು 64ರಲ್ಲೇ ಮೆಡಿಕಲ್ ಕಾಲೇಜ್ ಸೇರಿದ್ರು. ಈಗ ಸೂಟ್ ಹಾಕೊಂಡು ಸ್ಟೇಟ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದಾರೆ. ಕೂತ್ಕೊಳ್ಳಿ ತಿಮ್ಮಯ್ಯನವರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ತಿಮ್ಮಯ್ಯ
ಡಾಕ್ಟರ್ ಆಗದಾದ್ರೆ ವೈನಾಟ್ ಅದರ್ಸ್ ಅವಕಾಶ ಸಿಕ್ತು ತಿಮ್ಮಯ್ಯನವ್ರಿಗೆ ಡಾಕ್ಟರ್ ಆಗ ಓದಕ್ಕೆ ಅವಕಾಶನೇ ಸಿಕ್ಕದೆ ಹೋಗಿದ್ರೆ ಡಾಕ್ಟರ್ ಎಲ್ಲ ಆಯ್ತಿದ್ರು. ಈಗ ನಮ್ಮ ಊರಿನಲ್ಲಿ ನಾವು ಓದಬೇಕು ಅಂತ ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ನಾವು ಓದಕ್ಕೆ ಅಂತ ನಮ್ಮ ಅಪ್ಪನ ಕೇಳಿದೆ. ನಮ್ಮ ಅಪ್ಪ ಹೋಗಿ ನಮ್ಮೂರು ಶ್ಯಾನ್ಭೋಗನ್ ಕೇಳ್ಕೊ ಬಂದ. ಆ ಶ್ಯಾನ್ಭೋಗ ಹೇಳ್ಬಿಟ್ಟಲೆ ಕುರುಬರೆಲ್ಲ ಲಾಯರ್ ಕೆಲಸ ಮಾಡಕ್ಕಾಗ್ದೇನೆಯ ಓದಿಸ್ಬೇಡ ಅದನ್ನ ಎಲ್ಲರೂ ಕೆಲಸ ಸೇರಿಸ್ಬಿಡು ಅಂತ. ನಮ್ಮಪ್ಪ ಅದೇ ತಿಳ್ಕೊಬಿಟ್ಟು ನೀನು ನಾವು ಮಾತ್ರ ಓದಕ್ಕಿಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.